ಒಂದು 4 ಬಾಟ್ಲಿಂದ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಲಾಕ್ಡೌನಲ್ಲಿ. ಹಾಗೇನೆ ಗೊತ್ತಿರೋರಿಗೆ ಅದನ್ನು ಪ್ರಮೋಟ್ ಮಾಡ್ತಾ ಬಂದು ಆಫ್ಟರ್ ಲಾಕ್ಡೌನ್ ಆದಮೇಲೆ ನಾವು ಅದನ್ನು ಆಯುಷಿಂದ ಲೈಸೆನ್ಸ್ನ ಅಪ್ಲೈ ಮಾಡಬೇಕಿತ್ತು. ಅದು ಕೂಡ ಬೇಗನೆ ನಮಗೆ ಬಂತು. ಮತ್ತು ನಮ್ಮ ಕರ್ನಾಟಕದಲ್ಲಿ ಆಯುಷ್ ಲೈಸೆನ್ಸ್ ಅನ್ನೋದು ಅಷ್ಟು ಈಸಿಯಾಗಿ ಸಿಗುವಂಥದ್ದಲ್ಲ. 6 ಮಂತ್ ಸ್ಟೆಬಿಲಿಟಿ ಟೆಸ್ಟ್ನ ನಾವು ಇಟ್ಟು ಆ ಸ್ಟೆಬಿಲಿಟಿ ಟೆಸ್ಟ್ನ ನಾವು ರಿಪೋರ್ಟ್ನ ನಾವು ಕೊಟ್ಟಾಗ ಅದು ಅವರು ಎಲ್ಲ ಥರದ್ದು ಚೆಕ್ ಮಾಡಿ ನಮಗೆ ಅಪ್ರೂವಲ್ನ ಕೊಡುವಂಥದ್ದು. ಸದ್ಯಕ್ಕೆ ನಮಗೆ ಆಯುಷಿಂದ ಅಪ್ರೂವಲ್ ಸಿಕ್ಕಿದೆ ಪ್ರಾಡಕ್ಟ್. ಅದನ್ನು ತುಂಬ ಚೆನ್ನಾಗಿ ರಿಸಲ್ಟ್ ಬರುವಂಥದ್ದು. ಇದಾದ್ಮೇಲಿಂದ 4 ಜನ ಹಾಗೆ ಪ್ರಮೋಟ್ ಆಗ್ತಾ ಯಾವ ಥರ ಹೋಗಿದೆ ಅಂತ ಹೇಳಿದ್ರೆ ಪ್ರೆಸೆಂಟ್ ಇವಾಗ ನಮಗೆ 1 lakh ಪೀಸ್ ಹೋಗ್ತಿದೆ ಮೇಡಮ್. ಆ ಥರ ಫಸ್ಟು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಹೊರಗಡೆ ಅವ್ರ ಹತ್ರ ಮಾಡಿಸ್ತಿದ್ದು, ಅದನ್ನು ಸಾಲ್ತಿಲ್ಲ ಅಂತೇಳಿ. ಇವಾಗ ಖುಷಿ ವಿಚಾರ ಅಂದರೆ ಬ್ಯಾಂಗ್ಳೂರಲ್ಲೇ ಮ್ಯಾನುಫ್ಯಾಕ್ಚರ್ನ ಮಾಡಿಸೋವಂಥದ್ದು. ಇದಾದ್ಮೇಲಿಂದ ಜನಗಳು ಹೋಗ್ತಾ ಗ್ಯಾಸ್ಟ್ರಿಕ್ಗೆ ಬೇರೆ ಇಲ್ವಾ, ಪೈಲ್ಸ್ಗೆ ಯಾವ್ದಾದ್ರು ಬೇರೆ ಇದೆಯಾ, ಮಂಡಿನೋವಿಗೆ ಬೇರೆ ಇದೆಯಾ, ಈ ಥರ ಕೇಳಿದಾಗ ನಾವು ಏನಂದ್ರು ಅಂದರೆ ಎಲ್ಲದಕ್ಕೂ ನಾವು ಒಂದೇ ಕೊಡ್ತಾ ಹೋದರೆ ಜನಗಳಿಗೆ ಇದಾಗಲ್ಲ. ಜೊತೆಗೆ ಅದಕ್ಕೆ ಅಂತ ಪ್ರತ್ಯೇಕವಾಗಿ ಒಂದು ಪ್ರಾಡಕ್ಟ್ನ ತರಬೇಕಂತೇಳಿ ಗ್ಯಾಸ್ಟ್ರೋ ಕ್ಯೂರ್ ಎಕ್ಸ್ ಪ್ಲಸ್ ಅಂತ ಅದನ್ನು ತಗೊಂಡು ಬಂದು 2 ಕಾಂಬಿನೇಷನಲ್ಲಿ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಯಾವ ಥರ ಕ್ಲೀನ್ ಆಗುತ್ತೆ ಅಂದರೆ ಎಂಟೈರ್ ಅವರು ಎಷ್ಟೇ ಹಳೆ ಗ್ಯಾಸ್ಟ್ರಿಕ್ ಇದ್ರೂ ಕೂಡ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಕ್ಲೀನಾಗಿ ಹೋಗುತ್ತೆ. ಅವ್ರಿಗೆ ಗ್ಯಾಸ್ಟ್ರಿಕ್ಕೇ ಇಲ್ಲದೇ ಇರೋ ಥರ ಆಗೋಗ್ಬಿಟ್ಟು ಕೆಲವರು ಎಷ್ಟೋ ಜನ ಡ್ರೈವರ್ಸ್ಗಳು KSRTC ಡ್ರೈವರ್ಸ್ಗಳು ಅದನ್ನು ಯೂಸ್ ಮಾಡಿ ನೆಕ್ಸ್ಟ್ ಡೇ ನಾನ್ ವೆಜ್ ಊಟ ಮಾಡಿದರೆ ಚೆನ್ನಾಗಿ 3 ಟೈಮು ತಿಂದಿದ್ದೀನಿ ನನಗೇನು ಆಗ್ತಾಯಿಲ್ಲ ಆ ಥರ ಎಲ್ಲ ರಿಪೋರ್ಟ್ ಹೇಳಿದ್ದಾರೆ. ನಮ್ಗೆ ಆವಾಗ ತುಂಬ ಆಶ್ಚರ್ಯ ಆಯಿತು. ಈ ಪ್ರಾಡಕ್ಟ್ ನಮ್ಗೆ ಗೊತ್ತಿಲ್ಲದರೆ ಈ ಥರ ಆಗ್ತಿದೆ. ಕೆಲವರು ಅವರವರ ಏನೇನೋ ಪ್ರಯೋಗ ಮಾಡಿ ಇದಕ್ಕೆ ವರ್ಕ್ ಆಗ್ತಿದೆ. ಕೆಲವರಿಗೆ ಬಾಯಿ ಉಣ್ಣಿರೋದ್ರಿಂದ ಅವ್ರು ಸುಮ್ಮನೆ ಕುಡ್ದಿಲ್ಲ, ಬಾಯಿಗೆ ಟಚ್ ಅಪ್ ಮಾಡ್ಕೊಂಡಿದ್ದಾರೆ, ಅದು ಕೂಡ ಹೋಗಿದೆ. ಅದಾದ್ಮೇಲಿಂದ ಯಾರು ಕೇಳಿದಾಗ ಬಾಯಿ ಉಣ್ಣಿಗೆ ಏನಾರ ಇದೆ ಅಂದರೆ ಇದನ್ನೇ ಬಾಯಿಗೆ ಹಾಕೊಳ್ಳಿ ಸಾಕು, ಕ್ಲೀನ್ ಆಗುತ್ತೆ. ಈ ಥರ ಒಂದು ಒಳ್ಳೆ ಪ್ರಾಡಕ್ಟ್ನ ದೇವರು ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ಪೈಲ್ಸ್ಗೆ ಏನಾದ್ರು ಇದೆ ಅಂತ ಹೇಳಿದಾಗ ಪೈಲ್ಸ್ ಕ್ಯೂರ್ ಎಕ್ಸ್ ಪ್ಲಸ್ ಅಂತ ಇಟ್ಸ್ ಎ ವಂಡರ್ಫುಲ್ ಪ್ರಾಡಕ್ಟ್. ಅದನ್ನು ಇದು ಸ್ಟಮಕ್ ಕೇರಲ್ಲಿ ವಿತಿನ್ 3 ಮಂತ್ಸಲ್ಲಿ ಕಡಿಮೆ ಆಗೋದು ಪೈಲ್ಸು. ಅದ್ರ ಜೊತೆಗೆ ಅಡಿಷ್ನಲ್ ನಾನು ಪೈಲ್ಸ್ ಕೇರ್ ಅಂತ ಬಂದಾಗ ವಿತಿನ್ ಅವರು ಒಂದು 4-5 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಇಲ್ಲೇನೆ ಒಬ್ಬರು ಸರ್ ಇದ್ದಾರೆ, ಅವರು ಒಳ್ಳೆ ದೊಡ್ಡ ವ್ಯಕ್ತಿನೇ. ಅವರು ಕೂಡ ಎಷ್ಟೋ ಕಡೆ ತುಂಬ ಖರ್ಚು ಮಾಡಿದ್ದಾರೆ, ಆಗಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ನಮ್ಮದು 2 days ತರಿಸಿ ನೋಡಿ ಅವರು ಯೂಸ್ ಮಾಡಿ ಯಾರು ಈ ಕಂಪ್ನಿ MD ಅಂತ ಹೇಳಿ ನನ್ನ ನಂಬರ್ನ ಆಫೀಸಲ್ಲಿ ಅಷ್ಟು ಈಸಿಯಾಗಿ ಕೊಡಲ್ಲ. ಅವರು ಅಲ್ಲಿ ಹೇಗೋ ತಗೊಂಡು ಆಮೇಲೆ ಫೋನ್ ಮಾಡಿ ನಾನು ಬ್ಯಾಂಗ್ಳೂರು ಈ ಥರ ವ್ಯಕ್ತಿ ಅಂತ ಹೇಳಿ, ಓ ಸರ್ ನೀವು ಈ ಥರ ಅಂತ ಹೇಳಿದ್ಮೇಲೆ ನನಗೆ ನೀವು ಸಿಗಲೇಬೇಕು, ನಾನು ನಿಮಗೆ ಟ್ರೀಟ್ ಕೊಡಿಸ್ಬೇಕಂತೇಳಿ ಅವರೇ ನಾನು ಮೈಸೂರಿಗೆ ಬಂದಾಗ ಬಂದು ಟ್ರೀಟ್ ಕೊಡಿಸ್ಬಿಟ್ಟು ಹೋದರು. ಅವ್ರಿಗೆ ಆ ಥರ ಪೈಲ್ಸು ತುಂಬ ಸಿವಿಯರ್ ಆಗಿತ್ತು. ವಿತಿನ್ 2 ಡೇಸಲ್ಲಿ ರಿಸಲ್ಟ್ ಬಂದು 5 days ಆದಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅವಾಗ ನಾನು ಹೇಳಿದೆ ನಿಲ್ಲಿಸ್ಬಿಡಿ ಸರ್, ಒಂದು 3 months ಆದ್ರೂ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾರೆ, ಫ್ಯೂಚರ್ಗೆ ಬರೋದನ್ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳಿ ಇದು ಮಾಡಿಕೊಟ್ಟೆ. ಇದೇ ಥರ ಅವರಿಂದ ತುಂಬ ಜನ VIP-ಗಳಿಗೆಲ್ಲ ಪಾಸ್ ಆಯಿತು. ಅದನ್ನು ಈ ಥರ ಪೈಲ್ಸ್ ಕೇರ್ ತುಂಬ ವಂಡರ್ಫುಲ್ ಪ್ರಾಡಕ್ಟ್ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಕಿಡ್ನಿ ಸ್ಟೋನ್ ಮೇಯ್ನು ನನಗೇನೆ ಇತ್ತು. ನನ್ನ ಹತ್ರ ರಿಪೋರ್ಟ್ ಇದೆ. ಎಷ್ಟಿರ್ಬೋದು ಹೇಳಿ ಕಿಡ್ನಿ ಸ್ಟೋನ್ ನನಗೆ? ಕೆಲವರು 4 mm 5 mm 6 mm ಎದುರು ಬಿಡ್ತಾರೆ. ಡಾಕ್ಟರ್ ಹತ್ರ ಹೋಗಿ ಆಪ್ರೇಷನ್ ಮಾಡಿಸ್ಬೇಕು ಈ ಥರ ಹೇಳ್ತಾರೆ. ನಾನು ಹೋಗಿ ಚೆಕ್ ಮಾಡಿಸಿದಾಗ ನನಗಿದ್ದಿದ್ದು 40 mm ಇಷ್ಟು ದಪ್ಪ. ಅದ್ರ ಜೊತೆಗೆ ಮಲ್ಟಿಪಲ್ಲು 12 ಸ್ಟೋನ್ ಇತ್ತು, 9 mm 12 mm ಈ ಥರ 2 ಕಿಡ್ನಿಲಿ ಫುಲ್ಲು ಕಲ್ಲೇ ಅಂದ್ಕೊಳ್ಳಿ 2 ಕಿಡ್ನಿಗಲ್ಲಿ. ಯಾಕೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಬ್ಯುಸಿ ಲೈಫ್ ಸ್ಟೈಲ್ನ ಜಾಸ್ತಿ ಲೀಡ್ ಮಾಡಿಬಿಟ್ಟೆ. ಬಿಸ್ನೆಸ್ನ ಜಾಸ್ತಿ ಮಾಡಲಿಕ್ಕೋಸ್ಕರ ಹೊರಗಡೆ ಫುಡ್ ಆಗಲಿ ಏನು ಸಿಗುತ್ತೆ ಅದನ್ನು ತಿನ್ನೋದು, ನೀರು ಜಾಸ್ತಿ ಕುಡಿತಿರ್ಲಿಲ್ಲ. ಈ ಥರ ಮಾಡ್ಕೊಂಡು ನನಗೆ ಒಂಥರ ಭಯ. ನಾನು ಸುಮ್ಮನೆ ಇರ್ಲಾರ್ದೇ ಹೋಗಿ ಚೆಕ್ ಮಾಡಿಸಿದ್ದು. ನಮ್ಮ ಫ್ರೆಂಡ್ದೇ ಮಂಡ್ಯದಲ್ಲಿ ಒಂದು ಲ್ಯಾಬ್ ಇದೆ, ಅವರು ಚೆಕ್ ಮಾಡಿಸು ಅಂತ ಹೇಳಿದಾಗ ಚೆಕ್ ಮಾಡಿಸಿದಾಗ ಅವಾಗ ನನಗೆ ಬೆವರು ಬಂದ್ಬಿಡ್ತು. ಆಮೇಲೆ ಸುಮ್ಮನೆ ಬ್ಯಾಂಗ್ಳೂರಲ್ಲಿ ಒಂದು ಹಾಸ್ಪಿಟಲ್ಗೆ ಹೋಗಿ ಕನ್ಸಲ್ಟ್ ಮಾಡಿದಾಗ ಅವರೊಂದು A4 ಶೀಟಲ್ಲಿ ದಪ್ಪ ಕಿಡ್ನಿ ಬರ್ದು ನಿಮ್ದು ಇಷ್ಟು ದಪ್ಪ ಸ್ಟೋನ್ ಇದೆ, ಇದನ್ನು ನಾವು ಈ ಥರ ರಾಡ್ ಹಾಕಿ 3 ಸೆಕ್ಷನ್ ಮಾಡಿ ತೆಗಿತೀವಿ, 4 ಲಕ್ಷವರೆಗೂ ಆಗುತ್ತೆ, ಕೆಲವು ಸಲ ಕಿಡ್ನಿ ಫೇಲ್ ಆಗ್ಬೋದು ಅಂತ ಹೇಳಿದ್ರೆ ನಂಗೆ ಭಯ ಆಗೋಯ್ತು. ಆವಾಗ ನಾನು ಸರ್ ಕೇಳಿದೆ, ಸರ್ ಏನಾರು ಮಾಡ್ಬೋದಾ ಸರ್ ಇದಕ್ಕೆ ಅಂತ ಹೇಳಿದಾಗ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಅದಕ್ಕೂ ಕೂಡ ನಮ್ಮ ಹತ್ರ ಕಿಡ್ನಿ ಕೇರ್ ಕ್ಯಾಪ್ಸೂಲ್ಸು ಜೊತೆಗೆ ಸ್ಟೋನ್ ಕ್ಯೂರ್ ಎಕ್ಸ್ ಪ್ಲಸ್ ಅಂತ ಬರುತ್ತೆ. ಅದನ್ನು ತೊಗೊಂಡು 20 days ನಾನು ರೆಗ್ಯುಲರಾಗಿ, ನಾನಿರೋದು ಮಂಗಳೂರಲ್ಲಿ, ನಾನು ಎಲ್ಲೂ ಹೋಗಲಿಲ್ಲ, ನೀರು ಕುಡಿಯೋದು ಇದನ್ನು ಯೂಸ್ ಮಾಡೋದು ಮಾಡ್ತಾ ಮತ್ತೆ ಇನ್ನೊಂದು ರಿಪೋರ್ಟ್ ಇದೆ. 21th days ಮತ್ತೆ ಅದೇ ಲ್ಯಾಬಲ್ಲಿ ಹೋಗಿ ಚೆಕ್ ಮಾಡಿದಾಗ 12 mm ಆಗಿತ್ತು. ಇನ್ನು ಬೇರೆ ಎಲ್ಲ 0, ದಪ್ಪದಿರೋದು 12 mm ಆಗಿತ್ತು.
ನನಗೆ ಅವಾಗ ಏನಾಯ್ತು ಅಂದರೆ ಖುಷಿ ಆಗೋಯ್ತು. ಆಮೇಲೆ ಮತ್ತೆ ಚೆಕ್ ಮಾಡಿಸ್ಲಿಲ್ಲ, ಅದೇ ಹೋಗಿದೆ, ಇನ್ನು 12 mm ಹೋಗಿರಲ್ವಾ ಅಂತೇಳಿ ಅದಾಯಿತು. ಆಮೇಲೆ ನಮ್ಗೆ ಏನೇ ಆದ್ರೂ ಒಂದು ಸರ್ವಿಸ್ ಥರ ತೊಗೋತೀವಿ. ಮತ್ತು ಸ್ಟಮಕ್ ಕೇರ್ ಅನ್ನೋ ಪ್ರಾಡಕ್ಟ್ನ ಡೈಲಿ ಕುಡಿಬೇಕಂತೇನಿಲ್ಲ, ವೀಕ್ಲಿ ಒಂದ್ಸಲ ಅಷ್ಟೇ. ಆ ವೀಕ್ಲಿ ಒಂದ್ಸಲ ಕುಡಿತಾ ಅಂತ ಹೇಳಿದ್ರೆ ನನ್ನ ಲೈಫು ಈಗ ನಾನು 100 years ನನ್ನ ಆಯಸ್ಸಿದೆ ಅಂತ ಹೇಳಿದ್ರೆ ಡೆಫಿನೆಟಾಗಿ 100 years ನಾವು ಏನೂ ರೋಗ ಬರದೇನೆ ಆರಾಮಾಗಿರ್ತೀವಿ ಡೆಫಿನೆಟಾಗಿ. ಅಷ್ಟು ಎನರ್ಜಿ, ಯಾಕಂದರೆ ನಮಗೆ ಗೊತ್ತು ಎಷ್ಟು ಎನರ್ಜಿ ಅನ್ಕೊಂಡು. ಮೊದಲು ನಾನೇ 130 kg ಇದ್ದೆ ವೆಯ್ಟು. ಬರ್ತಾ ಬರ್ತಾ ಈ ರೆಗ್ಯುಲರ್ ಯೂಸು ವೀಕ್ಲಿ ಮಾಡ್ತಾ ಈಗ 104 ಇದ್ದೀನಿ. ಬಟ್ ಹೆಲ್ತಲ್ಲಿ ತುಂಬ ಚೆನ್ನಾಗಿದ್ದೀನಿ. ವೆಯ್ಟ್ ಅಂದರೆ ನಮ್ಮ ವಂಶದಿಂದನೇ ಎಲ್ಲ ದಪ್ಪಕ್ಕೆ ಇರೋದು, ಅದನ್ನು ಡೌನ್ ಮಾಡ್ಲಿಕ್ಕೆ ಕಷ್ಟ ಆಗಲ್ಲ. ಬಟ್ ಸಣ್ಣಕ್ಕಿರೋರಿಗಿಂತ ಫಾಸ್ಟಾಗಿ ಓಡ್ತೀನಿ, ಸ್ವಿಮ್ಮಿಂಗ್ ಸಣ್ಣಕ್ಕಿರೋರಿಗಿಂತ ಫಾಸ್ಟಾಗಿ ಸ್ವಿಮ್ ಮಾಡ್ತೀನಿ, ಎನರ್ಜಿ ಇದೆ. ನಾನು ತುಂಬ ಕಂಟ್ರೀಸ್ನ ನಾನು ವಿಸಿಟ್ ಮಾಡ್ತಾನೆ ಇರ್ತೀನಿ, ಸುತ್ತ ಇರ್ತೀನಿ. ಲ್ಯಾಕ್ ಆಫ್ ಎನರ್ಜಿ ಬರ್ತಿದೆ. ಅದಕ್ಕೆಲ್ಲ ರೀಸನ್ ಮೇನ್ ಅಂದರೆ ಸ್ಟಮಕ್ ಕೇರ್ ಅಷ್ಟೇ. ನಮ್ಗೆ ಏನೂ ಕಾಯಿಲೆ ಇಲ್ದೇನೆ ನಾನು ಆರಾಮಾಗಿರ್ಬೇಕಂತ ಹೇಳಿದ್ರೆ ವೀಕ್ಲಿ ಒಂದ್ಸಲನಾದರೂ ಸ್ಟಮಕ್ ಕೇರ್ ಅನ್ನೋದನ್ನ ಕುಡಿಲೇಬೇಕು. ಆದರೆ ತುಂಬ ಕಹಿ, ಯಾವ ಥರ ಕಹಿ ಅಂದರೆ ಬೇವಿಗಿಂತ ತುಂಬ ಕಹಿ ಇದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಬಾಯಿಗೆ ಮಾತ್ರ ಕಹಿ, ಒಳಗಡೆ ಸಿಹಿ ಅಷ್ಟೇ. ನೀವು ಸಿಹಿ ಇಲ್ಲಿ ಖುಷಿ, ಆದರೆ ಇಲ್ಲಿಗೆ ರೋಗ. ಹೌದು, ಈ ಥರ ಅಷ್ಟೇ. ಅದಾದಮೇಲೆ ತುಂಬ ಜನ ಕಂಪ್ಲೇಂಟ್ ಮಾಡಿದ್ರು ಕಹಿ ಸಾರು ಕುಡಿಯೋಕ್ಕಾಗಲ್ಲ ಅಂತೇಳಿ. ನಾವು ಏನೇನೋ ಮಿಕ್ಸ್ ಮಾಡೋಕ್ಕೆಲ್ಲ ನೋಡ್ದು ಕಹಿ ಹೋಗಿಸ್ಲಿಕ್ಕೆ ಅಂತ, ರಿಸಲ್ಟ್ ಕೊಡ್ತಾ ಇಲ್ಲ. ಅವಾಗ ನಾವೇನು ಮಾಡೋದು, ನೀನು ಸುಖವಾಗಿರ್ಬೇಕಾ, ಇದೊಂದು ಸಣ್ಣ ಸಮಸ್ಯೆನ ಅನುಭವಿಸ್ಲೇಬೇಕು, ಏನು ಮಾಡೋಕ್ಕಾಗಲ್ಲ ಅಂದ್ರೆ. ತುಂಬ ಜನ ಹೆವಿ ಕಷ್ಟಪಡ್ತಿರ್ತಾರಲ್ಲ, ಅವರು ಅಭ್ಯಾಸ ಆಗಿದ್ದಾರೆ. ನಮಗೇನಿಲ್ಲ, ಇವಾಗ ನನ್ನ ಮಗಳು ಇವಾಗ 3 years ಕುಡಿತಾ ಇದ್ದಾಳೆ. ಅವಳು ಇವಾಗ ಅಷ್ಟೇ ಪಟ್ ಅಂತ ಕುಡ್ಕೋತಾಳೆ ಅಷ್ಟೇ. ಮಕ್ಕಳನ್ನೂ ಆರೋಗ್ಯವಾಗಿರ್ಬೇಕಂತ ಹೇಳಿದ್ರೆ ನಾವು ಅವ್ರಿಗೆಲ್ಲ ಒಂದು 30 ml ಸಾಕಷ್ಟೇ. ಅವರು ಆರಾಮಾಗಿರ್ತಾರೆ ಅಷ್ಟೇ, ಚೂಟಿಯಾಗಿರ್ತಾರೆ. ಯಾವುದೇ ಥರ ಸಣ್ಣ ಪುಟ್ಟ ನೆಗಡಿ ಇದೆಲ್ಲ ಬರ್ತದಲ್ಲ, ಇವಾಗ ಬರ್ತಾರೆ ಮಕ್ಕಳುಗಳಿಗೆ, ಆ ಥರ ಏನೂ ಬರಲ್ಲ. ನಮ್ಮ ಹಳೆ ಕಾಲದ ಮಕ್ಕಳು ಯಾವ ಥರ ಇದ್ರು ಆ ಥರ ಡೆಫಿನೆಟ್ ಆಗಿದ್ದಾರೆ. ಜೊತೆಗೆ ಅಸ್ತಮಾದವರು ಜಾಸ್ತಿ ಮಲೆನಾಡು ಸೈಡು, ಈ ಮಡಿಕೇರಿ ಸೈಡ್ ಇದೆಲ್ಲ ಜಾಸ್ತಿ ನಮಗೆ ವೀಸಿಂಗ್ ಪ್ರಾಬ್ಲಮ್ ಇದೆ. ಅದನ್ನು ಕ್ಯೂರ್ ಮಾಡಲಿಕ್ಕೆ ಏನಾದರೂ ನೋಡಿ ಅಂತ ಹೇಳ್ತಿದ್ರು. ಇದು ವೀಕ್ಲಿ ಒಂದ್ಸಲ ತೊಗೊಂಡ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಬರುತ್ತೆ ಸ್ಟಮಕ್ ಕೇರ್ನ. ಹಾಗೆ ಕ್ಯೂರ್ ಮಾಡಲಿಕ್ಕೆ ಯಾವುದೇ ಅಂತ ಆ ಥರ ಹೇಳಿದಾಗ ನಮ್ಮ ಹತ್ರ ಸ್ವಾಶ್ ಕೇರ್ ಅಂತ ಅದೊಂದು ಸ್ಟಾರ್ಟ್ ಮಾಡೋದು ಅಷ್ಟೇ. ಅದು ಅಷ್ಟೇ 1 or 2 days ಅವರು ಅದೇನು ಸ್ಪ್ರೇ ಮಾಡ್ಕೊತಿರ್ತಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆಫ್ಟರ್ 3 months ಆದಮೇಲೆ ಹತ್ತತ್ರ 2 years ಬಿಟ್ಟಿದ್ದಾರೆ. ಅವರಿಗೆ ಮತ್ತೆ ಏನು ಯಾವುದೇ ಥರ ಬಂದಿಲ್ಲ. ಅವರು ಕೋಲ್ಡ್ ಕುಡ್ದಿದ್ದಾರೆ, ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾರೆ, ಈ ಥರದ್ದೆಲ್ಲ ನಮ್ಮ ಹತ್ರ ಒಳ್ಳೆ ಸೈಂಟಿಸ್ಟ್ ಇದ್ದಾರೆ, R&D ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವ್ರುಗಳೆಲ್ಲ ರೆಡಿ ಮಾಡಿಕೊಡೋ ಅಂಥದ್ದು ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಈಗ ತುಂಬ ಏಜ್ ಆಗಿರೋ ಪರ್ಸನ್ಸ್ ಎಲ್ಲ ಸಫರ್ ಮಾಡ್ತಾರೆ ಅಂಥದ್ದು ಜಾಯಿಂಟ್ಸ್ ರಿಲೇಟೆಡ್ ಪೇನ್ಸ್ ಅಷ್ಟೇ. ಇದಕ್ಕೂ ಏನಾದರೂ ಪರಿಹಾರ ಇದೆ ಅಂತ ಹೇಳಿದಾಗ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ನಾವು ಫಸ್ಟ್ ಏನು ಥಿಂಕ್ ಮಾಡ್ತೀವಿ ಅಂತ ಹೇಳಿದ್ರೆ ಜಾಯಿಂಟ್ ಪೇನ್ ಬರ್ಲಿಕ್ಕೆ ಮೂಲ ಯಾವುದು? ಅದಕ್ಕೆ ಹೇಳಿದ್ರಲ್ಲ ವಾತದೋಷ ಸ್ಟಮಕ್ಕಿಂದ ಬರುತ್ತೆ. ಇದು ಓಕೆ. 3 months 100% ಏನಾಗುತ್ತೆ ಅಂದರೆ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ಆರಾಮಾಗಿ ಎದ್ದೋಡಾಡ್ಬಿಡ್ತಾರೆ 3 months. ಆದರೆ ಜನ ಮೈಂಡ್ ಸೆಟ್ ಯಾವ ಥರ ಅಂತ ಹೇಳಿದ್ರೆ 3 months ನೋವು ತಡ್ಕೊಂಡು ಇರೋಕ್ಕಾಗಲ್ಲ. ಅವ್ರಿಗೆ ಇನ್ಸ್ಟೆಂಟ್ ಏನಾದರೂ ಬೇಕೇ ಬೇಕು ಅಂತ ಹೇಳಿದಾಗ ನಾವು ಡಿಸ್ಕಷನ್ ಮಾಡಿದಾಗ ಇನ್ಸ್ಟೆಂಟ್ ಹೇಗೆ ಕೊಡ್ಬೋದು ಅಂತ ಹೇಳಿದಾಗ ನಮಗೆ ಪೇಯ್ನ್ ಇತ್ತು ಇಲ್ಲಿ ಸ್ವಲ್ಪ ಪೇಯ್ನ್ ಇದ್ದಾಗ ನಾವೇನು ಮಾಡೋದು ಅಂದರೆ ಸ್ವಲ್ಪ ಟವಲ್ನ ಹೀಟ್ ಮಾಡ್ಕೊಂಡು ಬಿಸಿ ನೀರಲ್ಲಿ ಹೀಟ್ ಮಾಡ್ಕೊಂಡು ಹಿಂಗಂದಾಗ ಪೇಯ್ನ್ ಕಡಿಮೆ ಆಯಿತು. ನಿಮಗೂ ಅನುಭವ ಆಗಿರ್ಬೇಕು. ಬಿಸಿ ಶಾಖ ಕೊಟ್ಟಾಗ ಪೇಯ್ನ್ ಕಡಿಮೆ ಆಗುತ್ತೆ, ಅನುಭವ ಬರಬೇಕು. ಇದೇ ಥರ ಏನಾದ್ರು ಮಾಡ್ಬೋದಾ ಅಂತ ನಮಗೆ ಪ್ಲ್ಯಾನ್ ಬಂದಾಗ ಏನಾಯ್ತು ಅಂದರೆ ಹೀಟ್ ಆಗುವಂಥ ಇಂಗ್ರೀಡಿಯೆಂಟ್ಸ್ ಬಟ್ ಸೈಡ್ ಎಫೆಕ್ಟ್ ಆಗಬಾರ್ದು. ನಮ್ಮ ದೇಹದಲ್ಲಿ ಎಲ್ಲಿ ಪೇನ್ ಇದೆ ಅಲ್ಲಿ ಹೋಗಿ ಹೀಟ್ ಆಗಬೇಕು, ಆದರೆ ಸೈಡ್ ಎಫೆಕ್ಟ್ ಆಗಬಾರ್ದು. ಏನು ಮಾಡ್ಬೋದು ಅಂತ ನೋಡಿ ಅಬ್ಸರ್ವ್ ಮಾಡಿ ಅದಕ್ಕೊಂದು ಫಾರ್ಮುಲಾ ಕಂಡು ಹಿಡಿದು ಅದನ್ನು ಆರ್ಥೋ ಕೇರ್ ಅಂತ ಹೇಳಿ ಪೌಡ್ರ್ ಫಾರ್ಮೇಷನ್ ಬರುತ್ತೆ, ಒಂದು ಟ್ಯಾಬ್ಲೆಟ್ ಫಾರ್ಮೇಷನ್ ಬರುತ್ತೆ. ಅದು ಯಾವ ಥರ ಅಂತ ಹೇಳಿದ್ರೆ ಅದನ್ನು ತಿಂದಾಗ ಅಲ್ಲಿ ಹೋಗಿ ಎಲ್ಲಿಗ ನನಗೆ ಇಲ್ಲಿ ಪೇಯ್ನ್ ಇದೆ ಅಂತ ಹೇಳಿದಾಗ ಇಲ್ಲಿ ಸ್ವಲ್ಪ ಹೀಟ್ ಅಂತ ಫೀಲ್ ಆಗುತ್ತೆ. ಆ ಹೀಟ್ ಇದ್ದಾಗ ಏನಾಗುತ್ತೆ ಅಂದ್ರೆ ನೋವು ಇರಲ್ಲ, ಆರಾಮಾಗಿ ಆಡುತ್ತೆ. ಆಯಿತಾ? ಜೊತೆಗೆ ಇನ್ನೊಂದು ವಾತದೋಷ ಅಂತ ಹೇಳಿದ್ರೆ ಮೇಡಮ್, ವಾತದೋಷ ಅಂತ ಹೇಳಿದ್ರೆ ನನಗೆ ತಿಳಿದ ಮಟ್ಟಂಗೆ ನಾನು ಹೇಳ್ತೀನಿ, ಅದೆಷ್ಟು ಕರೆಕ್ಟ್ ಏನೋ ಗೊತ್ತಿಲ್ಲ. ವಾತ ಅಂತ ಹೇಳಿದ್ರೆ ಗಾಳಿಯಿಂದ ಆಗುವಂಥದ್ದು. ಈಗ ಚಳಿಗಾಲದಲ್ಲಿ ಒಂದು ಕೊಬ್ಬರಿ ಎಣ್ಣೆ ಇಟ್ಟಾಗ ಯಾವ ಥರ ಗಟ್ಟಿ ಆಗ್ಬಿಡ್ತದೋ ಅದು ವಾತ ಅಂತ ಕರೀತಾರೆ ಅದನ್ನು. ಬಟ್ಟೆನೂ ಹೇಗೆ ಒಣಗೋಗಿ ಡ್ರೈನೆಸ್ ಆಗಿರುತ್ತೆ ಅದು ವಾತ ಅಂತಾರೆ. ನಮ್ಮ ಜೆಲ್ಲು ಅಷ್ಟೇ ತುಪ್ಪ ಥರ ಕೊಬ್ಬರಿ ಎಣ್ಣೆ ಥರ ಸ್ಮೂತ್ ಆಗಿರುತ್ತೆ. ಇಲ್ಲಿ ಜೆಲ್ ಇರುತ್ತಲ್ಲ ಮಧ್ಯದಲ್ಲಿ ಅದೇನಾಗ್ತಂದ್ರೆ ವಾತದೋಷ ಬಂದಾಗ ಅದು ಕೂಡ ಏನಾಗುತ್ತೆ, ಗಟ್ಟಿ ಆಗುತ್ತೆ. ಸ್ಮೂತ್ ಆಗಿದ್ದಾಗ ಹ್ಯಾಂಡಲ್ ಸ್ಮೂತ್ ಆಗುತ್ತೆ, ಅದು ಸ್ವಲ್ಪ ಗಟ್ಟಿ ಆದಾಗ ಏನಾಗುತ್ತೆ ಅವ್ರಿಗೆ ಹಿಂಸೆ ಅನ್ಸುತ್ತೆ, ಕಟ್ ಅಂತ ಸೌಂಡ್ ಎಲ್ಲ ಆಗುತ್ತೆ, ಅವಾಗ ಮೂಳೆ ಸವೆದ ಹತ್ರ ಬರ್ತದೆ, ಆ ಥರ ಅನ್ಸುತ್ತೆ. ಆ ಕೊಬ್ಬರೆಣ್ಣೆಗೆ ನಾವು ಬಿಸಿ ಶಾಖ ಕೊಟ್ಟಾಗ ಹೇಗೆ ಕಡಿಮೆ ಆಗುತ್ತೆ, ಅದು ಕರಗುತ್ತೆ. ಅದೇ ಥರ ನಾವೇನು ಮಾಡೋದು ಅಂದರೆ ಅಲ್ಲಿ ವಾತದೋಷನ ಟೆಂಪ್ರವರಿಲಿ
ನೋವು ಕಡಿಮೆ ಮಾಡೋ ಥರ ಮಾಡಿದ್ದು ಆರ್ಥೋ ಕೇರ್ ಅಂತ. ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ವಾತ ದೋಷನ ಕ್ಲಿಯರ್ ಮಾಡಬೇಕು. ಅದು ಸ್ಟಮಕ್ ಕೇರಿಂದ ಆಗುತ್ತೆ. 3 months ವರೆಗೂ ಜಪ್ಪೆ ಅಂದ್ರು ಅದು ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಆಗಲ್ಲ. ಆದರೆ ಇನ್ಸ್ಟೆಂಟ್ ನಾವೇನು ಮಾಡಿದ್ವು, ಇನ್ನೊಂದು ಪ್ರಾಡಕ್ಟ್ನ ಅಟ್ಯಾಚ್ ಮಾಡಿದ್ವು. ಅದಾದ್ಮೇಲಿಂದ ಅದಕ್ಕೂ ಅಂತ ನಮಗೆ 2ಕ್ಕೂ ಪರಿಹಾರ ಬಂತು. ಇದೇ ಥರ ಯಾವುದೇ ಪ್ರಾಬ್ಲಮ್ ಹೇಳಿದ್ರು, ಇವಾಗ ಥೈರಾಯ್ಡ್ಗೆ ಬಂದಿದೆ, ಥೈರಾಯ್ಡ್ ಅವ್ರಿಗೇನೆ ನಾವು ಇದು ಮಾಡೋ ಥರದ್ದು, ಅವ್ರಿಗೆ ವೆಯ್ಟ್ ಲಾಸ್ ಆಗೋಕ್ಕಾಗಲ್ಲ ಈ ಥರದ್ದು. ಮತ್ತು ವೆಯ್ಟ್ ಲಾಸು ಜಾಸ್ತಿ ಜನ ಫೋಕಸ್ ಮಾಡ್ತಿದ್ದಾರೆ. ವೆಯ್ಟ್ ಲಾಸ್ ಮಾಡ್ಬೋದು, ಫ್ಯಾಟ್ ಲಾಸ್ ಅಂತೂ ಮಾಡೋಕ್ಕಾಗಲ್ಲ. ಫ್ಯಾಟ್ ಲಾಸ್ಗೆ ಎಕ್ಸಸೈಸೇ ಮಾಡಬೇಕು. ಅದನ್ನು ವೆಯ್ಟ್ ಲಾಸ್ ಯಾವ ಥರ ಮಾಡ್ತೀವಿ ಅಂದಾಗ ಬಾಡಿಲಿರೋ ವೇಸ್ಟೇಜ್ನೆಲ್ಲ ತೆಗೆದು ಆಚೆ ಹಾಕಿದಾಗ ತಾನಾಗೆ ವೆಯ್ಟು ಕಡಿಮೆ ಆಗುತ್ತೆ. ಅಷ್ಟೇ ಮಾಡೋಕ್ಕಾಗೋದು. ಅದಕ್ಕೆ ಅಂತ ಒಂದು ಪ್ರಾಡಕ್ಟ್ ಫ್ಯಾಟ್ ಬನ್ ಅಂತ ಇದೆ. ಅದಕ್ಕೂ ಕೂಡ ಕಾಂಬಿನೇಷನ್ ಆಗಿ ಸ್ಟಮಕ್ ಕೇರ್. ನಾವು ಏನೇ ಕಾಂಬಿನೇಷನ್ ತಗೊಂಡ್ರು ಸ್ಟಮಕ್ ಕೇರ್, ಯಾಕಂದ್ರೆ ಎಲ್ಲ ರೋಗನು ಅಲ್ಲಿಂದನೇ ಬರೋದು. ಅದಕ್ಕೆ ನಮ್ಗೆ ಅವಾರ್ಡ್ ಬರುವಂತದ್ದು ಪ್ರಾಡಕ್ಟ್ ನ ಆಲ್ರೆಡಿ 3 years ಅವಾರ್ಡ್ ಸಿಕ್ಕಿದೆ ಅದನ್ನ ಸ್ಟಮಕ್ ಕೇರ್ಗೆ. ಬೆಸ್ಟ್ ಹೆಲ್ತ್ ಕೇರ್ ಅವಾರ್ಡ್ ಅಂತಾನೆ ಕೂಡ ಸ್ಟಮಕ್ ಕೇರ್ಗೆ ಸಿಕ್ಕಿರೋಂಥದ್ದು. ಯಾಕಂದ್ರೆ ತುಂಬಾ ಜನ ಇದೆಲ್ಲ ಬಾಯಿ ಮಾತಿಂದ ಹೋಗ್ತಾ ಇರೋದು. ನಾವೇನಾದ್ರು ಅಡ್ವರ್ಟೈಸ್ ನ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲೋ, ಬಟ್ ನಾವು ಎಲ್ಲ ಮಿಡ್ಲ್ ಕ್ಲಾಸ್ ಇಂದ ಬಂದಿರೋಂಥದ್ದು. ಈಗ ಒಂದು ಕೋಟಿ ಪೀಸ್ ಆರ್ಡರ್ ಬಂತು ಅಂತ ಹೇಳಿದ್ರೆ ನಮಗೆ ಆಗಲ್ಲ, ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡೋದು ಅಂದ್ರೆ ನಿಧಾನಕ್ಕೆ ಹೋಗ್ತಿದ್ವಿ ಅಲ್ವಾ, ನಿಧಾನಕ್ಕೆ ಹೋಗ್ಲಿ ಅಂತೇಳಿ ಕಂಪ್ನಿನ ರನ್ ಮಾಡ್ತಿದ್ದೀವಿ ಮೇಡಮ್.